ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಹೇಳುತ್ತೇನೆ. ಪೌಲನು ಕೊರಿಂಥದವರಿಗೆ ಒಂದು ಎಚ್ಚರಿಕೆಯನ್ನ ನೀಡ್ತಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 1ನೇ ವಚನದಿಂದ ನೋಡೋಣ. ಮತ್ತೊಂದ್ಸರಿ ಹೇಳ್ತೀನಿ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 1ನೇ ವಚನದಿಂದ, ಸಹೋದರರೇ, ನಾನು ನಿಮಗೆ ತಿಳಿಸಿದ ಸುವಾರ್ತೆಯನ್ನು ನಿಮ್ಮ ನೆನಪಿಗೆ ತರುತ್ತೇನೆ. ಪೌಲನು ಇದಕ್ಕೂ ಮೊದಲೇ ಸುವಾರ್ತೆಯನ್ನ ಸಾರಿದ್ದಾನೆ, ಅದನ್ನ ಮತ್ತೆ ಜ್ಞಾಪಕ ಪಡಿಸ್ತಾ ಇದ್ದಾನೆ. ನೆನಪಿಗೆ ತರುತ್ತೇನೆ ಅಂತ ಹೇಳ್ತಾ ಇದ್ದಾನೆ. ಅದನ್ನು ಸ್ವೀಕರಿಸಿದಿರಿ. ಯಾವುದನ್ನ? ಪೌಲನು ಸಾರಿದ ಸುವಾರ್ತೆಯನ್ನ ಇವರು ಸ್ವೀಕರಿಸಿದ್ದಾರೆ, ಅಂದ್ರೆ ಅಂಗೀಕರಿಸಿದ್ದಾರೆ. ಅದರಲ್ಲಿ ನಿಂತಿದ್ದೀರಿ. ಅದರಲ್ಲೇ, ಆ ಸುವಾರ್ತೆಯಲ್ಲೇ ನೀವೇನಾಗಿದ್ದೀರಾ? ಸ್ಥಿರವಾಗಿ ನಿಂತಿದ್ದೀರಿ. ನಾನು ಯಾವ ಸಂಗತಿಯನ್ನು ಹೇಳಿ ನಿಮಗೆ ಸುವಾರ್ತೆಯನ್ನು ತಿಳಿಸಿದಿನೋ, ನಾನು ಯಾವ ಸಂಗತಿಯನ್ನು ತಿಳಿಸಿ ನಿಮಗೆ ಸುವಾರ್ತೆಯನ್ನು ತಿಳಿಸಿದಿನೋ, ನೀವು ಅದನ್ನೇ ಗಟ್ಟಿಯಾಗಿ ಹಿಡಿಕೊಂಡರೆ, ಇದನ್ನ ನಾನು ತಿಳಿಸಿದಂಥ ಸುವಾರ್ತೆಯನ್ನೇ ನೀವು ಗಟ್ಟಿಯಾಗಿ ಹಿಡ್ಕೊಂಡು ಸ್ಥಿರವಾಗಿ ನಿಲ್ಲೋದಾದರೆ ಏನಾಗುತ್ತೆ? ನಿಮ್ಮ ನಂಬಿಕೆಯು ನಿರಾಧಾರವಾಗದ ಪಕ್ಷಕ್ಕೆ ಆ ಸುವಾರ್ತೆಯಿಂದ ನಿಮಗೆ ರಕ್ಷಣೆಯಾಗುತ್ತದೆ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಇಲ್ಲಿ ನಾನು ಸಾರದ ಸುವಾರ್ತೆಯಲ್ಲೇ ನೀವು ಸ್ಥಿರವಾಗಿ, ದೃಢವಾಗಿ, ಗಟ್ಟಿಯಾಗಿ ಹಿಡ್ಕೊಂಡ್ರೆ ನಿಮ್ಮ ನಿರೀಕ್ಷೆ ಏನಿದೆಯೋ ಅದು ನಿರಾಧಾರವಾಗದೇ ಇದ್ದರೆ ಖಂಡಿತವಾಗಿಯೂ ಅದರ ನಿಮಿತ್ತ ನಿಮಗೇನಾಗುತ್ತೆ? ರಕ್ಷಣೆಯಾಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಕಾರಣ ಏನಂತಂದ್ರೆ, ಇವರದು ಸಾರಿದ ಸುವಾರ್ತೆಗೆ ವಿರುದ್ಧವಾದದ್ದನ್ನು ಸಾರುವುದಕ್ಕೆ ಅನೇಕ ಸುಳ್ಳು ಬೋಧಕರು ಆಗಲೇ ಎದ್ದಿದ್ದಾರೆ. ಆದ ಕಾರಣ ಪೌಲನು ಈ ಮಾತನ್ನ ಹೇಳ್ತಾ ಇದ್ದಾನೆ, ಸಭೆಗೆ ಹೇಳ್ತಾ ಇದ್ದಾನೆ. ಜ್ಞಾಪಕದಲ್ಲಿರಬೇಕು, ಬಹಿರಂಗವಾಗಿ ಹೇಳ್ತಾ ಇರುವಂತ ಮಾತು. ಬದಲಿಗೆ ಆ ರೀತಿಯಾದಂತ ಸುಳ್ಳು ಬೋಧನೆ ಮಾಡ್ತಾ ಇದ್ದಂತ ವ್ಯಕ್ತಿಗಳಿಗೆ ಹೋಗಿ ಹೇಳಲಿಲ್ಲ, ಅದರಲ್ಲಿ ಬೀಳದೆ ಇರುವ ಹಾಗೆ ಎಚ್ಚರಿಕೆಯನ್ನ ಸಭೆಗೆ ಕೊಡ್ತಾ ಇದ್ದಾನೆ. ಯಾಕಂತಂದ್ರೆ ಬಹಳಷ್ಟು ಜನರು ನಿಮ್ಮ ಸಹೋದರರಲ್ಲಿ ಯಾವನಾದರೂ ತಪ್ಪು ಮಾಡಿದರೆ ನೀನು ಅವನು ಮಾತ್ರವೇ ಇರುವಾಗ ಹೋಗಿ ಹೇಳಬೇಕು ಅನ್ನುವಂಥ ವಾಕ್ಯವನ್ನ ತೋರಿಸಿ ನಮಗೆ ನಮಗೆ ಪ್ರಸಂಗಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಪೌಲನು ಯಾವ ರೀತಿ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾನೆ ಅನ್ನೋದನ್ನ ತಿಳಿಸುವುದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ನೀವು ಅದನ್ನು ಗಟ್ಟಿಯಾಗಿ ಹಿಡಿಕೊಂಡರೆ ಮತ್ತು ನಿಮ್ಮ ನಂಬಿಕೆಯು ನಿರಾಧಾರವಾಗದ ಪಕ್ಷಕ್ಕೆ ಆ ಸುವಾರ್ತೆಯಿಂದ ನಿಮಗೆ ರಕ್ಷಣೆಯಾಗುತ್ತದೆ. ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು. ಏನಂತೆ? ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟನು, ಅದು ನಾನೂ ಸಹ ಕಲಿತುಕೊಂಡಿದ್ದೆ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು. ಶಾಸ್ತ್ರದ ಪ್ರಕಾರವೇ 3ನೆಯ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಇದು ಸುವಾರ್ತೆ. ಈ ಸುವಾರ್ತೆಯನ್ನೇ ಅಲ್ಲಿ ಸಾರಿದ್ದು, ಅಲ್ಲಿ ತಿಳಿಸಿದ್ದು. ಎಲ್ಲಿ? ಕೊರಿಂಥ ಸಭೆಯಲ್ಲಿ. ಆದರೆ ನೋಡಿ, ಎಬ್ಬಿಸಲ್ಪಟ್ಟನು, ಕೇಫನಿಗೂ ಆಮೇಲೆ 12 ಮಂದಿ ಅಪೋಸ್ತಲರಿಗೂ ಕಾಣಿಸಿಕೊಂಡನು. ಅಂದ್ರೆ ಅವನು ಎಬ್ಬಿಸಲ್ಪಟ್ಟನು ಇದೆಯಲ್ಲ, ಇದನ್ನ ಎಬ್ಬಿಸಲ್ಪಟ್ಟಿದ್ದು ಯಾರ್ಯಾರು ನೋಡಿದ್ದಾರೆ ಅಂದ್ರೆ ಕೇಫನು, ಅಂದ್ರೆ ಪೇತ್ರನು ನೋಡಿದ್ದಾನೆ. ಮತ್ತೆ ಉಳಿದ 12 ಮಂದಿ ಅಪೋಸ್ತಲರಿಗೂ ಕಾಣಿಸಿಕೊಂಡಿದ್ದಾನಂತೆ. ಕೇಫನು ನೋಡಿದ್ದಾನೆ, ಮತ್ತೆ 12 ಮಂದಿ ಅಪೋಸ್ತಲರಿಗೂ ಕಾಣಿಸಿಕೊಂಡಿದ್ದಾನೆ. ಕೇಫನ್ ಅಂತ ಮೊದಲು ಕೇಫನ್ ಹೆಸರು ಯಾಕೆ ಹೇಳ್ತಾ ಇದ್ದಾನಂತಂದ್ರೆ, ಬದುಕಿರುವಾಗ ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸ್ತಾ ಇರುವಾಗ ಈ ಯೇಸು ಸ್ವಾಮಿಯ ಮಾತುಗಳ ಮೇಲೆ ಅಷ್ಟು ಬಲವಾದ ನಂಬಿಕೆ ಈತನಿಗಿರಲಿಲ್ಲ. ಯೇಸು ಸ್ವಾಮಿ ಶಿಲುಬೆಗೆ ಹಾಕಿದಂಥ ಸಂದರ್ಭದಲ್ಲಿಯೂ ಕೂಡ, ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕಿದಂಥ ಸಂದರ್ಭದಲ್ಲಿಯೂ ಕೂಡ ಯೇಸು ಸ್ವಾಮಿಯನ್ನ ಬಿಟ್ಟು ಓಡಿ ಹೋದಂಥ ವ್ಯಕ್ತಿ. ಅಷ್ಟೇ ಅಲ್ಲ, ಅಲ್ಲಿ ಶಿಲುಬೆಗೆ ಹಾಕುವಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಹೆಂಗಸು, ನೀನು ನಜರೇತಿನ ಯೇಸುವಿನ ಕಡೆ ಅವನಲ್ಲವೇ ಅಂತ ಕೇಳಿದರೆ, ಅಲ್ಲಮ್ಮ ನಾನು ಅಲ್ಲ ಅಂತ ಆಣೆ ಇಟ್ಟುಕೊಂಡಂಥ ವ್ಯಕ್ತಿ.
ಆತನ್ಯಾರೋ ನನಗೆ ಗೊತ್ತಿಲ್ಲ ಅಂತ ಹೇಳಿದಂಥ ವ್ಯಕ್ತಿ, ಆ ವ್ಯಕ್ತಿಯೇ ಇವತ್ತು ಯೇಸು ಸ್ವಾಮಿಯ ಕುರಿತು ಸಾಕ್ಷಿಯಾಗಿ ನಿಂತಿದ್ದಾನೆ, ಸುವಾರ್ತೆಯನ್ನು ಸಾರಿದ್ದಾನೆ ಅಂತ ತಿಳಿಸುವುದಕ್ಕೋಸ್ಕರನೇ ಮೊದಲು ಕೇಫನನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಇಲ್ಲಿ ಕೇಫನಿಗೂ ಕಾಣಿಸಿಕೊಂಡನು ಮತ್ತು ಉಳಿದ ಅಪೊಸ್ತಲರಿಗೂ ಕಾಣಿಸಿಕೊಂಡನು ಅಂತ. ತರುವಾಯ ಒಂದೇ ಸಮಯದಲ್ಲಿ 500 ಮಂದಿಗಿಂತ ಹೆಚ್ಚು ಸಹೋದರರಿಗೆ ಕಾಣಿಸಿಕೊಂಡನು. ಒಂದೇ ಸಮಯದಲ್ಲಂತೆ 500 ಜನಕ್ಕಿಂತ ಹೆಚ್ಚು ಜನರಿಗೆ ಕಾಣಿಸಿಕೊಂಡಿದ್ದಾನಂತೆ. ನೋಡಿ, ಒಬ್ಬರಿಗೆ ಕಾಣಿಸಿಕೊಂಡರೆ ಏನು ಎಲ್ಯೂಸಲೇಷನ್ ಅಂತ ಹೇಳ್ಬೋದು, ಅಥವಾ 12 ಜನಕ್ಕೆ ಕಾಣಿಸ್ಕೊಂಡ್ರು ಕೂಡ ಏನೋ ಅವರು ಭ್ರಮೆಯಲ್ಲಿರಬಹುದು, ಆತನ ಶಿಷ್ಯರಾಗಿರೋದ್ರಿಂದ ಆತನನ್ನ ಬಿಟ್ಟು ಕೊಡದೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅನ್ನಬಹುದು. ಆದರೆ 500 ಜನಕ್ಕಿಂತ ಹೆಚ್ಚಾಗಿ ಒಂದೇ ಸಮಯದಲ್ಲೇ ಕಾಣಿಸಿಕೊಂಡಿದ್ದಾನೆ ಅಂತಂದ್ರೆ ಅದು ರಿಯಲ್ಲು, ಅದು ಪ್ರತ್ಯಕ್ಷವಾಗಿ ಕಾಣಿಸಿರುವುದರಿಂದಲೇ ಇದನ್ನ ಹೇಳ್ತಾ ಇದ್ದಾರೆ. ನೋಡಿ, ಇವರಲ್ಲಿ ಹೆಚ್ಚು ಜನರು ಇಂದಿನವರೆಗೂ ಇದ್ದಾರೆ. ಯಾರೆಲ್ಲ ಯೇಸು ಸ್ವಾಮಿಯನ್ನ ಸಮಾಧಿಯಿಂದ ಎದ್ದಿರೋದನ್ನ ನೋಡಿದಂಥ ವ್ಯಕ್ತಿಗಳು ಯಾರಿದ್ದಾರೋ ಅವರಲ್ಲಿ ಇನ್ನು ಈಗಲೂ ಕೂಡ ಕೆಲವರಿದ್ದಾರೆ. ಅರ್ಥ ಆಗ್ತಾ ಇದೆಯಾ ನಿಮಗೆ ಇಲ್ಲಿ? ಅಂದ್ರೆ ಪೌಲನ ಕಾಲದಲ್ಲಿ ಅವರು ಇನ್ನೂ ಬದುಕಿದ್ದಾರೆ. ಇವಾಗಂದ್ರೆ ಇವಾಗಲ್ಲ, ಪೌಲನ ಕಾಲದಲ್ಲಿ ಆ ಕೋರಿಂಥ ಸಭೆಯವರಿಗೆ ಹೇಳ್ತಾ ಇದ್ದಾನೆ, ಇನ್ನೂ ಬದುಕಿದ್ದಾರೆ, ಕೆಲವರು ನಿದ್ದೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ತರುವಾಯ ಆತನು ಯಾಕೋಬನಿಗೂ ಆಮೇಲೆ ಅಪೊಸ್ತಲರೆಲ್ಲರಿಗೂ ಕಾಣಿಸಿಕೊಂಡನು. ಯಾಕೋಬನಿದಾನಲ್ವ, ಯಾಕೋಬನ್ ಯಾರು? ಯೇಸು ಸ್ವಾಮಿಯ ತಮ್ಮ. ಯೇಸು ಕ್ರಿಸ್ತನ ನಂತರ ಮರಿಯಮ್ಮನಿಗೆ ಜನಿಸಿದಂಥ ವ್ಯಕ್ತಿ, ಮರಿಯಮ್ಮನಿಗೂ ಯೋಸೇಫನಿಗೂ ಜನಿಸಿದಂಥ ವ್ಯಕ್ತಿ ಈ ಯಾಕೋಬ. ಈ ಯಾಕೋಬನಿಗೂ ಆಮೇಲೆ ಅಪೊಸ್ತಲರಿಗೂ ಕಾಣಿಸಿಕೊಂಡನು. ಕಟ್ಟ ಕಡೆಗೆ ದಿನ ತುಂಬದೆ ಹುಟ್ಟಿದಂತಿರುವ ನನಗೂ ಕಾಣಿಸಿಕೊಂಡನು. ನನಗೂ ಅಂತಂತಂದ್ರೆ ಪೌಲನಿಗೆ, ನನಗೂ ಕಾಣಿಸಿಕೊಂಡನು. ನಾನಂತೂ ಅಪೊಸ್ತಲರಲ್ಲಿ ಕನಿಷ್ಠನಷ್ಟೇ. ನಾನು ದೇವರ ಸಭೆಯನ್ನು ಹಿಂಸೆ ಪಡಿಸಿದ್ದರಿಂದ ಅಪೊಸ್ತಲನೆನಿಸಿಕೊಳ್ಳುವುದಕ್ಕೂ ಯೋಗ್ಯನಲ್ಲ. ಆದರೆ ನಾನು ಎಂಥವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂಥವನಾಗಿದ್ದೇನೆ. ನನಗುಂಟಾದ ಆತನ ಕೃಪೆಯು ನಿಷ್ಫಲವಾಗಲಿಲ್ಲ. ನಾನು ಅವರೆಲ್ಲರಿಗಿಂತಲೂ ಹೆಚ್ಚಾಗಿ ಪ್ರಯಾಸ ಪಟ್ಟೆನು. ಅಂತ ಹೇಳ್ತಾ ಇದ್ದಾನೆ ತನ್ನ ಬಗ್ಗೆ. ಆದರೆ ಪ್ರಯಾಸ ಪಟ್ಟವನು ನಾನಲ್ಲ, ನನ್ನೊಂದಿಗಿರುವ ದೇವರ ಕೃಪೆಯೇ. ಹಾಗಾದರೆ ನಾನಾದರೇನು, ಅವರಾದರೇನು? ಈ ಸಂಗತಿಗಳನ್ನೇ ಸಾರುತ್ತೇವೆ, ಅವುಗಳನ್ನು ನೀವು ನಂಬಿದರೆ. ನಾನಾದರೆ ಏನು, ಅವರಾದರೆ ಏನು? ಇದೇ ಸಂಗತಿಗಳನ್ನ ನಾವು ನಿಮಗೆ ಸಾರಿದ್ದೀವಿ. ಯಾವ ಸಂಗತಿಗಳು? ಪುನರುದ್ಧಾನದ ಕುರಿತು. ಯೇಸು ಸ್ವಾಮಿ ಪುನರುದ್ಧಾನವಾದನು, ಈ ವಿಷಯಗಳನ್ನೇ ನಾವು ನಿಮ್ಮ ಹತ್ರ ಸಾರಿದ್ದೀವಿ. ಹೀಗಿರುವಲ್ಲಿ ನೋಡಿ 12ನೇ ವಚನ, ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನೆಂದು ಸಾರೋಣವಾಗಿತ್ತಿರುವಲ್ಲಿ ನಿಮ್ಮೊಳಗೆ ಕೆಲವರು ಸತ್ತವರಿಗೆ ಪುನರುದ್ಧಾನವೇ ಇಲ್ಲವೆಂದು ಹೇಳುವುದು ಹೇಗೆ? ಇದು ಸುಳ್ಳು ಬೋಧಕರ ಬೋಧನೆ. ಇಲ್ಲಿ ಬಂತ ಇದೆಯಲ್ಲ 12ನೇ ವಚನದಿಂದ. ನಾನು ಪೌಲನ್ ಹೇಳ್ತಾ ಇರುವಂತ ಮಾತು, ನಾನು ಪುನರುದ್ಧಾನವಿದೆ ಅಂತ ನಾನು ಸಾರ್ತಾ ಇರುವಾಗ, ಅಷ್ಟೇ ಅಲ್ಲ ಅಪೊಸ್ತಲರೆಲ್ಲರೂ ಸಾರ್ತಿರುವಾಗ, ಅದನ್ನು ನೀವು ನಂಬಿರುವಂಥ ಸಂದರ್ಭದಲ್ಲಿ, ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡಿರುವಂಥ ಸಂದರ್ಭದಲ್ಲಿ, ನೀವು ಅದರಲ್ಲಿ ಸ್ಥಿರವಾಗಿ ನಿಲ್ಲಿರುವಂಥ ಸಂದರ್ಭದಲ್ಲಿ ನಿಮ್ಮಲ್ಲಿ ಕೆಲವರು ಸತ್ತವರಿಗೆ ಪುನರುದ್ಧಾನವೇ ಇಲ್ಲವೆಂದು ಹೇಳುವುದು ಹೇಗೆ? ಇದನ್ನು ಸಭೆಗೆ ಹೇಳ್ತಾ ಇದ್ದಾನೆ, ಬಹಿರಂಗವಾಗಿ ಹೇಳ್ತಾ ಇದ್ದಾನೆ. ಇದು ಬಹಿರಂಗವಾಗಿಯೇ ಹೇಳಬೇಕಾಗಿರುವಂಥ ವಿಷಯ. ಇದು ಏಕಾಂತವಾಗಿ ಹೋಗಿ ಈ ರೀತಿಯಾಗಿ ಬೋಧನೆ ಮಾಡ್ತಾ ಇದ್ದಾರಲ್ಲ, ಪುನರುದ್ಧಾನ ಇಲ್ಲ ಅಂತ ಹೇಳುವಂತ ವ್ಯಕ್ತಿಗಳಿಗೆ ಹೋಗಿ ಹೇಳ್ತಾ ಇಲ್ಲ. ಹೇಳಿದ್ರು ಕೂಡ ಅವರು ಕೇಳಿಸಿಕೊಳ್ಳೋದಿಲ್ಲ, ಅದರಂತೆ ಅವರು ನಡೆಯೋದು ಕೂಡ ಇಲ್ಲ, ಅವರ ತಪ್ಪನ್ನು ತಿದ್ದುಕೊಳ್ಳೋದು ಇಲ್ಲ. ಕಾರಣ ಏನು ಗೊತ್ತಾ?
ಅವರು ಸ್ವಲಾಭಕ್ಕಾಗಿ ಬಂದಿರುವಂತ ವ್ಯಕ್ತಿಗಳು. ಈಗ ಇವರ ಕುರಿತು ಸಭೆಗೆ ಎಚ್ಚರಿಕೆಯನ್ನ ನೀಡಬೇಕು. ಸಭೆಗೆ ಅಂತಂದ್ರೆ ಬಹಿರಂಗವಾಗಿಯೇ ತಿಳಿಸಬೇಕಾಗಿದೆ ಈ ವಿಷಯಗಳನ್ನ. ಸುಳ್ಳು ಬೋಧನೆಯನ್ನ ಬಹಿರಂಗವಾಗಿ ಸಭೆಗೆ ತಿಳಿಸಬೇಕಾಗಿದೆ. ಆದ್ರೆ ನೀವು ಹೇಳಬಹುದು, ನಿಮ್ಮ ಹಾಗೆ ಎಲ್ಲೋ ಕುತ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬ್ ಅಲ್ಲಿ ಹರಿಬಿಡಲಿಲ್ಲ ಅವರು ಅಂತ ನೀವು ಹೇಳ್ಬಹುದು. ಆದ್ರೆ ಈ ವಿಷಯದ ಕುರಿತು ಕ್ರೈಸ್ತರಿಗಿಂತ ಹೆಚ್ಚಾಗಿ ಅನ್ಯರಿಗೆ ಅವಶ್ಯಕತೆ ಇದೆ. ಯಾಕಂತಂದ್ರೆ ನಾವು ಸುವಾರ್ತೆಯನ್ನ ಸಾರಬೇಕಾಗಿರೋದು ಅನ್ಯ ಜನರಿಗೆ ಗೊತ್ತಾಗಬೇಕು ಪುನರುದ್ಧಾನ ಅಂದ್ರೆ ಏನು ಅಂತ. ಪುನರುದ್ಧಾನದ ಕುರಿತೆ ನಾವು ಸುವಾರ್ತೆಯನ್ನ ಸಾರಬೇಕಾಗಿದೆ. ಅವರಿಗೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಅವರಿಗೆ ತಿಳಿಸಲೇಬೇಕಾಗಿದೆ. ಬಹಿರಂಗವಾಗಿ ಹೇಳ್ತಾ ಇರುವಂತಹ ಮಾತಿದು ಅಷ್ಟೇ ಹೊರತು ಬರೀ 4 ಜನರಿಗೆಲ್ಲ. ಇವತ್ತಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಇದೆ, ಇವತ್ತಿನ ದಿನಮಾನಗಳಲ್ಲಿ ಈ ಟೆಕ್ನಾಲಜಿ ಅಭಿವೃದ್ಧಿ ಹೊಂದಿದೆ, ನಾವು ಯೂಟ್ಯೂಬ್ ಅಲ್ಲಿ ಬಿಡ್ತಾ ಇದ್ದೀವಿ. ಇದನ್ನ ಬಹಿರಂಗವಾಗಿ ತಿಳಿಸಬೇಕಾಗಿದೆ ಅಷ್ಟೇ ಹೊರತು 4 ಗೋಡೆಗಳ ಮಧ್ಯದಲ್ಲಿ ಹೋಗಿ ಈ ರೀತಿಯಾಗಿ ಯಾರು ಬೋಧನೆ ಮಾಡ್ತಾ ಇದ್ರು ಅವರಿಗೆ ಹೇಳುವಂಥದ್ದಲ್ಲ. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಪೌಲನು ಎಚ್ಚರಿಕೆ ಸಭೆಗೆ ಕೊಡ್ತಾ ಇದ್ದಾನೆ ಹೊರತು ಆ ವ್ಯಕ್ತಿಗಳಿಗಲ್ಲ. ಸತ್ತವರಿಗೆ ಪುನರುದ್ಧಾನವೆಂಬುದು ನಿಜವಾಗಿದ್ದರೆ ಏನಂತೆ ನೋಡಿ, ಸತ್ತವರಿಗೆ ಪುನರುದ್ಧಾನವಿಲ್ಲವೆಂಬುದು ನಿಜವಾಗಿದ್ದರೆ ಕ್ರಿಸ್ತನಾದರೂ ಎದ್ದು ಬರಲಿಲ್ಲ. ಕ್ರಿಸ್ತನನ್ನು ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗವು ಉರುಳಿಲ್ಲದ್ದು. ಒಂದು ವೇಳೆ ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗವು ಏನಿಲ್ಲದ್ದು, ಉರುಳಿಲ್ಲದ್ದು. ಅಂದ್ರೆ ನಾವು ಇಷ್ಟೆಲ್ಲ ಪ್ರಯಾಸ ಪಡ್ತಾ ಇರೋದು ವ್ಯರ್ಥ ಅಂತ ಹೇಳ್ತಾ ಇದ್ದಾನೆ ಈ ಮನುಷ್ಯ. ನಾವು ಇಷ್ಟೆಲ್ಲ ಪ್ರಯಾಸ ಪಡ್ತಾ ಇರುವಂಥದ್ದು, ಈ ರೀತಿಯಾಗಿ ಸಾಕ್ಷಿ ಹೇಳ್ತಾ ಇರುವಂಥದ್ದು, ಈ ರೀತಿಯಾಗಿ ಸ್ವಾರ್ಥೆಯನ್ನು ಸಾರ್ತಾ ಇರುವುದು ವ್ಯರ್ಥ. ಒಂದು ವೇಳೆ ಯೇಸು ಸ್ವಾಮಿ ಪುನರುದ್ಧಾನ ಆಗಿಲ್ಲ ಅಂದ್ರೆ ಇದನ್ನ ಸಭೆಗೆ ಹೇಳ್ಬೇಕು. ಅಷ್ಟೇ ಅಲ್ಲ, ಮುಖ್ಯವಾಗಿ ಅನ್ಯ ಜನರಿಗೆ ಹೇಳ್ಬೇಕು. ಸ್ವಾರ್ಥೆಯನ್ನು ಸಾರಬೇಕಾಗಿರೋದು ಅನ್ಯ ಜನರಿಗೆ. ಅವರಿಗೆ ಗೊತ್ತಾಗಬೇಕು ಪುನರುದ್ಧಾನ ಅಂದರೆ ಏನು ಅಂತ. ಯಾಕಂತಂದ್ರೆ ಅನ್ಯ ಜನರು ಎಲ್ಲಿವರೆಗೂ ಯೋಚನೆ ಮಾಡ್ತಾರೆ ಅಂತಂದ್ರೆ ಅವರು ಮರಣದವರೆಗೂ ಮಾತ್ರನೇ ಯೋಚನೆ ಮಾಡ್ತಾರೆ. ಮರಣದವರೆಗೂ ಏನೆಲ್ಲ ಅನುಭವಿಸಬೇಕೋ ಅದನ್ನ ಮಾತ್ರನೇ ಯೋಚನೆ ಮಾಡ್ತಾ ಇರ್ತಾರೆ. ಮರಣದ ನಂತರ ಇರುವಂತ ಜೀವನದ ಕುರಿತು ಅವರಿಗೆ ಅರಿವಿರೋದಿಲ್ಲ. ಅಂತವರಿಗೆ ತಿಳಿಸಬೇಕಾಗಿರುವಂತ ಸಂಗತಿಗಳು ಇವೆಲ್ಲವು. ದೇವರ ನಾಮ ಇದರಿಂದ ದೂಷಣೆಗೆ ಗುರಿಯಾಗೋದಿಲ್ಲ, ಬದಲಿಗೆ ಮಹಿಮೆ ಉಂಟಾಗುತ್ತೆ. ಈ ರೀತಿಯಾಗಿ ಖಂಡಿಸುವುದರಿಂದ ಕಾರಣ ಕ್ರೈಸ್ತವ್ಯದಲ್ಲಿ ಪಾಪಕ್ಕೆ ಯಾವುದೇ ರೀತಿಯಾದಂಥ ಅವಕಾಶ ಇಲ್ಲ. ಪಾಪವನ್ನು ಒಪ್ಪಿಕೊಳ್ಳೋದಿಲ್ಲ ಅಂತಂದ್ರೆ ಪಾಪ ಮಾಡೋದಿಕ್ಕೆ ಅಲ್ಲಿ ಅವಕಾಶ ಇಲ್ಲ ಅನ್ನೋದು ಅನ್ಯ ಜನರಿಗೆ ಗೊತ್ತಾಗುತ್ತೆ. ದೂಷಣೆ ಆಗೋದಿಲ್ಲ, ಮಹಿಮೆ ಉಂಟಾಗುತ್ತೆ. ಕ್ರೈಸ್ತವ್ಯದಲ್ಲಿ ಪಾಪಕ್ಕೆ ಸ್ಥಾನವಿಲ್ಲ ಅಂತ ಅವರಿಗೆ ಗೊತ್ತಾಗುತ್ತೆ. ದೇವರ ನಾಮ ಮಹಿಮೆ ಉಂಟಾಗುತ್ತೆ. ಇದರಿಂದ ಯಾವ ವಿಷಯಗಳನ್ನ ಏಕಾಂತವಾಗಿ ಮಾತಾಡಬೇಕು, ಯಾವ ವಿಷಯಗಳನ್ನ ಬಹಿರಂಗಪಡಿಸಬೇಕು ಅನ್ನೋದನ್ನ ನಾವು ತಿಳಿದುಕೊಳ್ಳಬೇಕಾಗಿದೆ. ಇಲ್ಲಿ 17ನೇ ವಚನ, ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಿಮ್ಮ ನಂಬಿಕೆಯು ನಿಷ್ಪ್ರಯೋಜನವಾಗಿದೆ. ಒಂದು ವೇಳೆ ಕ್ರಿಸ್ತನ್ ಎದ್ದು ಬಂದಿಲ್ಲ ಅಂದ್ಕೊಳ್ಳೋಣ, ನಿಮ್ಮ ನಂಬಿಕೆ ವ್ಯರ್ಥ ಅಲ್ವಾ? ಪ್ರಯೋಜನ ಏನಿದೆ? ನಾವು ಇಷ್ಟೆಲ್ಲ ಪ್ರಯಾಸ ಪಟ್ಟು ಸುವಾರ್ತೆಯನ್ನು ಸಾರುವ ಅವಶ್ಯಕತೆ ಏನಿದೆ? ಪೌಲನು ಹೇಳ್ತಾ ಇರುವಂತ ಮಾತು ನಾನಲ್ಲ. ಇದು ಮಾತ್ರವಲ್ಲದೆ ಕ್ರಿಸ್ತನವರಾಗಿ ನಿಷ್ಪ್ರಯೋಜನವಾಗಿದೆ. ನೀವು ಇನ್ನೂ ನಿಮ್ಮ ಪಾಪಗಳಲ್ಲಿಯೇ ಇದ್ದೀರಿ. ಇದು ಮಾತ್ರವಲ್ಲದೆ ಕ್ರಿಸ್ತನವರಾಗಿ ನಿದ್ರೆ ಹೋದವರು ನಾಶವಾದರು. ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡಿದ್ದೇ ಹೊರತು ಮತ್ತೇನು ಇಲ್ಲದಿದ್ದರೆ ಎಲ್ಲಾ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರಿ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಈ ಜೀವಮಾನ ಕಾಲಕ್ಕೆ ಮಾತ್ರ ನಾವು ಕ್ರಿಸ್ತನನ್ನ ನಂಬಿರೋದಾದ್ರೆ, ಅದನ್ನ ಬಿಟ್ಟು ಮತ್ತೇನು ಇಲ್ಲದಿದ್ದರೆ ಎಲ್ಲಾ ಮನುಷ್ಯರಲ್ಲಿ ನಾವೇನಾಗಿದ್ದೀವಿ?
ನಿರ್ಭಾಗ್ಯರು ಅಂತ ಹೇಳ್ತಾ ಇದ್ದಾನೆ ಇಲ್ಲಿ. ಯಾವ ವಿಷಯಗಳನ್ನ ಎಲ್ಲಿ ಹೇಳಬೇಕೋ ಅಲ್ಲಿ ಹೇಳಬೇಕು. ಕೆಲವೊಂದು ವಿಷಯಗಳನ್ನ ಬಹಿರಂಗಪಡಿಸಬೇಕು, ಕೆಲವೊಂದು ವಿಷಯಗಳನ್ನ ಏಕಾಂತವಾಗಿ ಹೋಗಿ ಹೇಳಬೇಕಾಗಿದೆ ಇಲ್ಲಿ. ಎಲ್ಲಾ ವಿಷಯಗಳನ್ನಲ್ಲ.